ततो जयमुदीरये देवं नारायणं नत्वा सर्वदोषविवर्जितं गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितं गीता तात्पर्यमुच्यते। ಅತ್ಯಂತ ದುಃಖಕರವಾದ ಸ್ಥಿತಿಯಲ್ಲೂ ಕೂಡ ಯೋಗದ ದಾರಿಯನ್ನು ಹೊರತುಪಡಿಸಿ ಸಾಧಕನಿಗೆ ಬೇರೆ ಗುರಿಯೇ ಇರುವುದಿಲ್ಲ, ಬೇರೆ ಕಡೆಗೆ ಅವನ ಮನಸ್ಸು ಸಾಗುವುದೇ ಇಲ್ಲ ಅನ್ನುವ ಈ ಸಂಗತಿಯನ್ನು ನಾವು ನಿನ್ನೆ ನೋಡಿದ್ವಿ. ನಿಶ್ಚಯವಾಗಿ ಪ್ರತಿಯೊಬ್ಬನು ಕೂಡ ಇಂತಹ ಅನಿರ್ವಿಣ್ಣವಾದ ಚೇತಸ್ಕನಾಗಿ ಬದುಕುವ ಯೋಗವನ್ನ ಯೋಜಿಸಿಕೊಳ್ಳಬೇಕು, ಜೋಡಿಸಿಕೊಳ್ಳಬೇಕು ಅನ್ನುವ ಮಾತು ಬಂತು. ಹೇಗೆ ದುಃಖ ಆಗದಂತೆ ಬದುಕುವುದು ಹೇಗೆ ಅನ್ನುವುದಕ್ಕೆ ಕೃಷ್ಣನ ಮುಂದಿನ ಮಾತು, ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಶೇಷತ ಮನಸೈವೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ ಶನೈಃ ಶನೈರುಪರಮೇದ್ ಬುದ್ಧ್ಯಾ ಧೃತಿಗೃಹೀತಯಾ ಆತ್ಮಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯಿ. ಸಂಕಲ್ಪ ಪ್ರಭವಾನ್ ಕಾಮಾನ್, ಮನಸ್ಸು ಏನೆಲ್ಲ ಬೇಕು 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 ಅಂತ ಆಸೆ ಪಡುತ್ತೋ ಅದನ್ನೆಲ್ಲ ಅಶೇಷತಃ ಸರ್ವಾನ್ ಕಾಮಾನ್ ತ್ಯಕ್ತ್ವಾ, ಆ ಎಲ್ಲ ಬೇಡದ ಬಯಕೆಗಳನ್ನ, ಅನಗತ್ಯವಾದ ಬಯಕೆಗಳನ್ನ ತೊರೆದು ಆ ಮನಸ್ಸಿನಿಂದಲೇನೆ ಇಂದ್ರಿಯಗಳನ್ನು ಮನಸಾ ಏವ ಇಂದ್ರಿಯ ಗ್ರಾಮಂ ಸಮಂತತಃ ವಿನಿಯಮ್ಯ, ಎಲ್ಲ ದಿಕ್ಕಿನಿಂದಲೂ ಅದಕ್ಕೆ ಸಿಗುವ ಬೇಡದ ಆಹಾರಗಳನ್ನೆಲ್ಲ ದೂರ ಕಟ್ಟಿ ಉಪರಮೇತ್, ಅದನ್ನು ಒಲಿಸ್ಬೇಕು, ರಮಿಸ್ಬೇಕು, ಮತ್ತೆ ಮತ್ತೆ ಸಮಾಧಾನ ಮಾಡ್ತಾ ಇರಬೇಕು. ನಿನಗೆ ಹೊಂದದ ಆಸೆಯನ್ನ ಅಪೇಕ್ಷೆ ಪಟ್ಟು ಪೆಟ್ಟು ತಿಂದು ಜರ್ಜರಿತನಾಗಿ ದುರ್ಬಲನಾಗಬೇಡ, ಇದು ನಿನಗೆ ಹೊಂದುವಂಥದ್ದಲ್ಲ ಅಂತ ಹೇಳಿ ಹೇಳಿ ಹೇಳಿ, ಹೇಗೆ ಭಗವಂತನಲ್ಲಿ ಧೃತಿಗೊಂಡ ಮನಸ್ಸಿನಿಂದ ಧೃತಿ ಧೃತಿ ಧೃತಿಗೃಹೀತೆಯ ಬುದ್ಧಿಯ ಶನೈಃ ಶನೈಃ ಉಪರಮೇತ್, ವಿವೇಕದಿಂದ ಕೂಡಿದ ಧೃತಿಗೊಂಡ ಬುದ್ಧಿಯಿಂದ ಮನಸ್ಸನ್ನು ಭಗವಂತನಲ್ಲೇ ನಿಲ್ಲಿಸಬೇಕು. ಅಂದ್ರೆ ಬುದ್ಧಿ ಮನಸ್ಸು ಬೇರೆ ಬೇರೆ ಅಂತಾಯ್ತು. ಬುದ್ಧ್ಯಾ ಮನಃ ಆತ್ಮಸಂಸ್ಥಂ ಕೃತ್ವ, ವಿವೇಕದಿಂದ ಮನಸ್ಸನ್ನು ಆತ್ಮಸಂಸ್ಥಂ, ತನ್ನ ಮಿತಿಯನ್ನ ಅರ್ಥ ಮಾಡುವುದು ಒಂದು ಆತ್ಮಸಂಸ್ಥ, ತನ್ನ ಜೀವದ ಅಂತರ್ಯಾಮಿಯಾಗಿರುವ ಆತ್ಮಸಂಸ್ಥ, ಆತ್ಮದ ಒಳಗೆ ಚೆನ್ನಾಗಿ ಸೇರಿಕೊಂಡಿರುವ ಭಗವಂತನಲ್ಲಿ, ಅಂತರ್ಯಾಮಿಯಾದ ಭಗವಂತನಲ್ಲಿ ಮನಸ್ಸನ್ನು ನಿಲ್ಲಿಸಿ ನಕಿಂಚಿದಪಿ ಚಿಂತೆಯೇತ್, ಅಲ್ಲ ಅದು ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ, ನಾನಿಲ್ದೆ ಇದ್ರೆ ಜಗತ್ತು ಮುಳುಗೋಗ್ಬಿಡುತ್ತೆ, ನನ್ನಿಂದಾಗಿ ಜಗತ್ತಲ್ಲಿ ಅನೇಕ ಅನುಕೂಲಗಳು ಉಂಟಾಗ್ತವೆ, ಏನೇನೋ ಭ್ರಮೆಗಳಿರ್ತವೆ ನಮಗೆ, ನಾನಿಲ್ದೆ ಇದ್ರೆ ಜಗತ್ ನಾಶ ಆಗೋಗುತ್ತೆ ಅಂತ. ಏನೂ ಆಗಲ್ಲ. ನಿನ್ನ ಆಸೆ ಯಾವುದೋ ಒತ್ತಾಸೆಯ ಜೊತೆಗೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಒಂದಿಷ್ಟು ಕೆಲಸ ಆಗ್ಬೇಕಾದದ್ದೇ ಇರುತ್ತೆ, ಅದನ್ನ ನೆಪ ಮಾಡಿಕೊಂಡು ಬೇಡವಾದ ಕಾರ್ಯಗಳಿಗೆ ಆ ಮನಸ್ಸನ್ನ ಬಲಿ ಕೊಡುವುದಾಗಿರುತ್ತೆ. ಆಮೇಲೆ ಹೇಳಲಿಕ್ಕೆ ಮಾತ್ರ ಏನೋ ಒಂದು ಮುಖ್ಯವಾದ PDF ಇನ್ನೊಂದು ಮತ್ತೊಂದು ಕಳಿಸ್ಬೇಕು ಅಂತ ತಗೊಳ್ಳುತ್ತೆ ಫೋನ್. ಆದ್ರೆ ಅದು ಒಳಕ್ ಹೋದ್ಮೇಲೆ ಇನ್ನೇನೋ ಅಸಮರ್ಪಕವಾದ ಕೆಲಸಗಳಲ್ಲಿ ಮನಸ್ಸು ತೊಡಗಿ
ಕಳಿಸ್ಬೇಕಾದ ಕೆಲಸವೂ ಆಗದೆ, ನಡೆಯಬೇಕಾದ ಕಾರ್ಯವೂ ನಡೆಯದೆ ಇನ್ನೇನೋ ಅನರ್ಥಗಳಿಗೇನೆ ಮತ್ತೆ ಮನಸ್ಸು ಬಲಿಯಾಗತ್ತೆ. ಆದ್ರಿಂದಾಗಿ ನಕಿಂಚಿದಪಿ ಚಿಂತೆಯೇತ್, ದೇಶಕಾಲಗಳ ಸ್ಮರಣೆ ಮಾಡದೆ ಯಾವ ಕಾಲದಿಂದ ನಾನು ಹೀಗೆ ಕೂತಿದ್ದೇನೆ, ಯಾವ ಪ್ರದೇಶದಲ್ಲಿ ಕೂತಿದ್ದೇನೆ, ಕೂಡ್ಲಿಕ್ಕೆ ಮನಸ್ಸು ಬಂತ, ಕೂತಾಗ ಮನಸ್ಸು ಭಗವಂತನಲ್ಲಿ ಸಂಸ್ಥಿತವಾಯಿತಾ, ಕೂತ್ಬಿಡು. ಬೇರೆ ಏನು ಯೋಚನೆ ಮಾಡಬೇಡ. ನಾನು ಇಷ್ಟೊತ್ತಿಗೆ ಇಲ್ಲಿಂದ ಹೋಗ್ಬೇಕಿತ್ತು, ಅಲ್ಲಿ ನನ್ನನ್ನು ಕಾಯ್ತಿರ್ತಾರೆ, ಅಥವಾ ಅಲ್ಲಿ ನಾನೇ ಅಂದ್ರೆ ಯಾವುದೋ ಒಂದು ಪ್ರಧಾನವಾದ ಜವಾಬ್ದಾರಿಯುತವಾದ ಕೆಲಸ ಆದರೆ ಒಪ್ಪಿಕೊಂಡದ್ದಾದ್ರೆ ಅದನ್ನ ಚಿಂತಿಸ್ಬೇಕಾಗತ್ತೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ದೇವರಿಗಿಂತ ದೊಡ್ಡದಲ್ಲದೆ ಇದ್ರೆ, ಅದು ದೇವರೇ ಮುಖ್ಯವಾಗುವುದಕ್ಕೆ ಕಾರಣವಾಗುವ ಕೆಲಸವಾದ್ರೆ, ಇಲ್ಲೇ ಕೂತಾಗ ದೇವರು ಕಂಡ್ರೆ ಅಲ್ಲಿ ಹೋಗಿ ಮತ್ತೇನ್ ಮಹಾ ಪ್ರಯತ್ನ ಮಾಡುದು. ಬಹಳ ಸುಂದರವಾದ ಮಾತು. ಬಹುಶಃ ಗೀತೆಯಲ್ಲಿ ಆ ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಳಿಕ್ಕೆ, ದುಃಖದಿಂದ ಪಾರಾಗ್ಲಿಕ್ಕೆ, ಪರಮಾತ್ಮನಿಗೆ ಹತ್ತಿರ ಆಗ್ಲಿಕ್ಕೆ, ಲೋಕದ ಜಂಜಾಟದಿಂದ ನಮ್ಮನ್ನು ನಾವು ದೂರ ಇಡ್ಲಿಕ್ಕೆ ಅತ್ಯಂತ ಸುಂದರವಾದ ಮಾತು. ಇದನ್ನು 100 ಸಲ ಪಾರಾಯಣ ಮಾಡಿದ್ರು ಕಮ್ಮಿ ಯೋಚನೆ ಮಾಡಬೇಕಾದ ಸಂಗತಿಗಳು. ಅಷ್ಟು ಸರ್ತಿನೂ ಬೇರೆ ಬೇರೆಯಾಗಿ ಯೋಚನೆಗೆ ಹಚ್ಚಬಲ್ಲ, ಬದುಕಿನ ಗೊಂದಲಗಳನ್ನ ಪರಿಹರಿಸಬಲ್ಲ ಸುಂದರವಾದ ಮಾತು. ಇಲ್ಲಿ ಒಟ್ಟು ಭಾವವನ್ನು ನಾವು ನೋಡಿದ್ವಿ. ಸಂಕಲ್ಪ ಪ್ರಭವಾನ್, ಯೋಗಾಭ್ಯಾಸದ ವಿಧಿಯನ್ನ, ದುಃಖವನ್ನು ಕಳೆದುಕೊಂಡು ಸರ್ವದಾ ಸತ್ಕರ್ಮದಲ್ಲಿ ತೊಡಗಿ, ಸಚ್ಚಿಂತನೆಯಲ್ಲಿ ಬೆಳಗಿ, ಸದ್ಭಾವನೆಯನ್ನು ಹುಟ್ಟಿಸಿಕೊಳ್ಳುವ ದಾರಿಯನ್ನು ಈ 2 ಶ್ಲೋಕಗಳು ಒಟ್ಟಿಗೆ ಹೇಳ್ತಾ ಇವೆ. ಕಾಮನೆಗಳು ಅಂದ್ರೆ ವಿಷಯಗಳು, ನಮಗೇನೋ ಬೇಕು ಅಂತ ಯೋಚನೆ ಮಾಡುವ ವಿಷಯಗಳು. ಕೆಲವು ನಾವಾಗಿ ಬಯಸುವಂತದ್ದಲ್ಲ, ಅದಾಗಿ ಬರುವಂತದ್ದು. ಕೆಲವೆಲ್ಲ ನಾವೇ ಬಯಸುವಂತದ್ದು. ಈಗ ಸೆಕೆ ಆಗುತ್ತೆ, ಸೆಕೆ ಬೇಡ ಅನ್ಸುತ್ತೆ. ಚಳಿ ಆಗುತ್ತೆ, ಚಳಿ ಬೇಡ ಅನ್ಸುತ್ತೆ. ಸಿಕ್ಕಾಪಟ್ಟೆ ಗಾಳಿ ಬರುತ್ತೆ, ಅದು ಕೂಡ ತುಂಬಾ ದುರ್ಭರ ಅಂತ ಅನ್ಸುತ್ತೆ. ಮಳೆ ಬಂದ್ರೆ ಅದು ಹಾಗೇನೆ, ಅದು ಬೇಡ ಅಂದ್ರೂ ಬರುವಂತದ್ದು, ಅದನ್ನು ಒಗ್ಗಿಸ್ಕೊಳ್ಬೇಕು. ಅದಕ್ಕೆ ನಾವು ಇಡೀ ಪರಿಸರವೇ ಚೇಂಜ್ ಮಾಡ್ತೇವೆ ಅಂತ ಕೂತ್ರೆ ಮೂರ್ಖತನ ಆಗುತ್ತೆ. ಪರಿಸರ ಚೇಂಜ್ ಮಾಡೋದು ಅಂತಾದ್ರೆ, ಕಳ್ಕೊಂಡದ್ದಾದ್ರೆ ಮತ್ತೆ ಮೊದಲ ಸ್ಥಿತಿಗೆ ತರ್ಲಿಕ್ಕೆ ಪ್ರಯತ್ನ ಪಡೋದೇನ್ ತಪ್ಪಲ್ಲ, ಮತ್ತು ಅಸಾಧ್ಯವೂ ಅಲ್ಲ. ಕಾಡೆ ಹೋಗಿತ್ತು, ಅದ್ರಿಂದಾಗಿ ಈಗ ಸಿಕ್ಕಾಪಟ್ಟೆ ಸೆಕೆ ಆಗಿದೆ ಅಂದ್ರೆ, ಒಂದು 100 ಗಿಡಗಳನ್ನ ನೆಟ್ಟು ಮತ್ತೆ ಮೊದಲಿನಂತೆ ಒಂದು ಹಸಿರು ಭಾವವನ್ನ ಅಲ್ಲಿ ಮೂಡಿಸುವ ಪ್ರಯತ್ನ ಮಾಡುವುದಾದ್ರೆ ಓಕೆ. ಅದು ಹಿಮಾಲಯದ ಬೆಟ್ಟ, ಅಲ್ಲಿ ಚಳಿಯೇ ಇರುವುದು. ನಾವು ಏನೇ ಅಲ್ಲಿಯ ವಾತಾವರಣವನ್ನು ಬದಲಿಸ್ತೇವೆ ಅಂತ ಹೋದ್ರು ಕೂಡ ಅದು ಸುಮ್ಮನೆ ತಾತ್ಕಾಲಿಕವಾದ ನಮ್ಮ ಮನೆಯ ಪರಿಸರಕ್ಕೆ ಮಾತ್ರ ಒಗ್ಗುವಂತದ್ದಾಗ್ಬೋದು, ಅದರಿಂದ ಹಾನಿಯೂ ಆಗ್ಬೋದು. ಅದನ್ನ ನಿಯಂತ್ರಿಸ್ಲಿಕ್ಕಾಗಲ್ಲ, ಅಥವಾ ಸೆಕೆಯನ್ನೇ ತ್ಯಾಗ ಮಾಡ್ತೇನೆ ಅಂತ ಬಿಡ್ಲಿಕ್ಕಾಗಲ್ಲ. ಅದು ಇದ್ದೇ ಇರುತ್ತೆ. ನಾವು ಬೇಡ ಅಂದ್ರೂ ಬರುತ್ತೆ, ಬೇಕು ಅಂದ್ರೂ ಅದು ಅಲ್ಲದ ಸಮಯದಲ್ಲಿ ಬರುವುದಿಲ್ಲ. ಹಾಗಾಗಿ ಇನ್ನು ಕೆಲವನ್ನು ನಾವು ಬೇಕು ಅಂತ ಕೇಳಿ ಕೇಳಿ ಪಡ್ಕೊಂಡು ಸುಖ ಪಡುವ ಆಲೋಚನೆಯಲ್ಲಿ ಅಪ್ಪಿಕೊಳ್ಳುವಂಥದ್ದು. ಹೊನ್ನು, ಅಥವಾ ಜೀವನದ ಸಂಗಾತಿ, ಅಥವಾ ಮಣ್ಣು, ಅಥವಾ ಇನ್ನೇನು, ಇದು ಕೇವಲ ಒಂದು ಹೆಸರಷ್ಟೇ, ಇದೆ ಅಂತಲ್ಲ. ಮನೆ ಬೇಕು, ಅಥವಾ ಇನ್ನೇನು ಆಸರೆ ಬೇಕು, ಅಥವಾ ಇನ್ನೇನು ನಗ ನಾಣ್ಯ ಸಂಪತ್ತುಗಳು ಬೇಕು. ಇಂಥ ಎಲ್ಲ ಬೇಕುಗಳ
ತುಡಿತ ಇದೆಯಲ್ವಾ, ಇದು ಸಂಕಲ್ಪ ಪ್ರಭವ, ಕಲ್ಪಿಸಿಕೊಂಡು ಬಂದದ್ದು ಮನಸ್ಸಿನ ಒಂದು ವಿಚಿತ್ರ ಕ್ರಿಯೆ. ಈ ಜ್ಞಾನ ಬೇಕು, ಭಕ್ತಿ ಬೇಕು, ಈ ಪ್ರಪಂಚದಲ್ಲಿರುವ ವಸ್ತುಗಳ ಮೇಲಿನ ದುರಾಸೆ ಹೋಗ್ಬೇಕು ಅನ್ನುವ ಈ ಸಂಕಲ್ಪಗಳು ಬೇಕು. ಬೇಕುಗಳು ಕೆಲವು ಬೇಕು, ಕೆಲವು ಬೇಕುಗಳು ಬೇಡ. ಯಾವುದು ಮತ್ತೆ ಬಾಧಕಗಳು ಅಂಥ ಬಯಕೆಗಳು, ಸಂಕಲ್ಪಗಳು. ಯೋಗ ಸಾಧನೆಗೆ ತೊಂದರೆ ಒಡ್ಡುವ, ಮತ್ತಷ್ಟು ಮತ್ತಷ್ಟು ಬಯಕೆಗಳಿಗೆ ಬೀಜ ಬಿತ್ತುವ ಸಂಕಲ್ಪಗಳು, ಅದು ನಮ್ಮನ್ನ ದಾರಿ ತಪ್ಪಿಸುತ್ತೆ. ಭ್ರಮೆಯಿಂದ ಬರುವಂತಹ ಕಾಮನೆಗಳನ್ನ ಸಂಕಲ್ಪ ಪ್ರಭವಾನ್ ಅಂತ ಕರಿಬಹುದು. ನಾವು ಬಯಸಿ ಪಡೆಯುವಂಥವು, ಮತ್ತೆ ಮತ್ತೆ ಬಯಕೆಗಳನ್ನು ಹೆಚ್ಚಿಸುವಂಥವು, ಇವು ಸಂಕಲ್ಪ ಪ್ರಭವ ಕಾಮಗಳು. ಇಲ್ಲಿ ಅವರು ಮಳೆ, ಚಳಿ, ಗಾಳಿ ಇದರ ಬಗ್ಗೆ ಏನು ಹೇಳಲಿಲ್ಲ, ಇದಂತ್ಯಕ್ತ ಅಂತ ಹೇಳಲಿಲ್ಲ. ಯಾಕಂದ್ರೆ ಅದು ಇದ್ದೇ ಇರುತ್ತೆ, ಅದು ಒಗ್ಗಿಸ್ಕೊಳ್ಬೇಕು. ಎರಡು ತರದ ಬಯಕೆ ಅಂತ ಹೇಳಿ ಒಂದನ್ ಬಿಟ್ಟು ಒಂದನ್ ಮಾತ್ರ ಹೇಳಿದ್ರು. ಅಸಂಕಲ್ಪಿತ ಕಾಮಗಳು ತಾನಾಗಿ ಬರ್ತವೆ. ಬೇಸಿಗೆ ಅಂತಂದಲ್ಲಿ ನೆಲ ಬಿಸಿ ಇರುತ್ತೆ. ಬೇಸಿಗೆ ಅಂತಂದಾಗ ಮರಗಿಡಗಳು ಒಣಗಿ ಹೋಗ್ತವೆ, ನೀರ್ ಸಾಕಾಗುದಿಲ್ಲ, ಎಲ್ಲಿದ್ರು ನೀರ್ ತರಿಸಿ ಏನೋ ಮಾಡ್ತೀವಿ. ಆದ್ರೆ ಅದನ್ನು ಒಪ್ಕೊಳ್ಬೇಕು, ಅದು ಇರುದೇ ಹಾಗೆ. ಅದು ಪ್ರಪಂಚದ ನಿಮ್ಮೊಬ್ರಿಗೆ ಮಾತ್ರ ಬರುವ ಸಮಸ್ಯೆ ಅಲ್ಲ. ಎಲ್ಲರಿಗೂ ಚಳಿ ಅಂದ್ರೆ ಒಟ್ಟಿಗೆ ಕಾಡುತ್ತೆ, ಸೆಕೆ ಅಂದ್ರೆ ಒಟ್ಟಿಗೆ ಕಾಡುತ್ತೆ, ಮಳೆ ಅಂದ್ರೆ ಒಟ್ಟಿಗೆ ಕಾಡುತ್ತೆ. ಇದು ಆಯಾ ಪ್ರದೇಶದ ಒಂದೊಂದು ಭಾಗದ ಜನರಿಗೆ ಆಯಾ ಪ್ರಾಕೃತಿಕ ನಿಯಮಗಳಿಗೆ ಅನುಗುಣವಾಗಿ ಸುಖ ದುಃಖಗಳು ಉಂಟಾಗ್ತಾ ಇರ್ತವೆ. ಇದು ನಮ್ಮ ಸಂಕಲ್ಪದ ಕಾರಣಕ್ಕೆ ಹುಟ್ಟಿದ್ದಲ್ಲ, ಅದು ಇರುವಂತಹದ್ದೇ. ಅಥವಾ ಹೀಗೆ ಹೇಳಬೇಕು, ಪರಮಾತ್ಮನಿಂದ ಕಲ್ಪಿತವಾದ ಏನು ಕಾಮನೆಗಳಿವೆ ಅದರ ಬಗ್ಗೆ ಹೀಗಿರ್ಬೇಕು ಅಂತ ಅದರ ಮೇಲಿನ ಸವಾರಿಯ ಬಯಕೆಗಳನ್ನ ತೊರೆದು ಅದು ಹೇಗಿದೆ ಹಾಗೆ ಒಪ್ಕೊಳ್ಳುವುದು ಅಂತ ಅರ್ಥ. ಸಂಕಲ್ಪದಿಂದ ಹುಟ್ಟಾದವುಗಳು ಯಾವ ಸಂಕಲ್ಪ ಮತ್ತೆ ಹುಟ್ಟಿಗೆ ಕಾರಣವಾಗುತ್ತೋ ಅಂಥ ಕಾಮನೆಗಳು, ಸುಲಭವಾಗಿ ಹೇಳಬೇಕು ಅಂದ್ರೆ ಸಂಕಲ್ಪ ಪ್ರಭವಾನ್ ಅಂದ್ರೆ, ಪ್ರಭವ ಅಂದ್ರೆ ಹುಟ್ಟು. ಸಂಕಲ್ಪದಿಂದಲೇನೆ ಮತ್ತೆ ಮತ್ತೆ ಹುಟ್ಟಿಗೆ ಕಾರಣವಾಗುವ, ಮತ್ತೆ ಮತ್ತೆ ಈ ಭೂಮಿಯ ಜಂಜಾಟದಲ್ಲಿ ಬಂದು ಬೀಳುವುದಕ್ಕೆ ಕಾರಣವಾಗುವ ಕಾಮನೆಗಳನ್ನ ತೊರೆದು ಸರ್ವಾನ್, ಒಂದೆರಡಲ್ಲ, ಯಾವುದೋ ನಾಲ್ಕು ಬಿಟ್ಟು ಇನ್ನು ನಾಲ್ಕರಲ್ಲಿ ನಾನು ಬದುಕಿದೆ, ಬಚಾವಾಗ್ತೇನೆ ಅಂತ ನಾವು ಭಾವಿಸಿದ್ರೆ ತಪ್ಪು. ಸಂಕಲ್ಪ ಪ್ರಭವಾದ ಎಲ್ಲ ಕಾಮನೆಗಳನ್ನು ತೊರೆದು ಏನೆಲ್ಲ ಬಯಸಬಾರದು ಒಬ್ಬ ಸಾಧಕ, ಆ ಬಯಕೆಗಳನ್ನ ಅಯ್ಯೋ ನಾನು ಅಪ್ಪಿಕೊಂಡು ಕೆಟ್ಟು ಬಿಟ್ಟೆ ಅಂತ ಒದ್ದಾಡುವ ಮುನ್ನವೇ ತಾನೇ ಎಳ್ಳು ನೀರು ಬಿಟ್ಟು ಕೈ ತೊಳ್ಕೊಳ್ಬೇಕು. ಆಗ ಅವನು ಸಾಧನೆಯ ದಾರಿಯಲ್ಲಿ ಮುಂದುವರಿತಾನೆ. ಎಷ್ಟು ಕ್ಲಿಯರ್ ಕಟ್ ಆಗಿ ನೀವು ಏನ್ ಬಿಟ್ರೆ ಹೇಗಿರ್ತೀರಿ, ಏನ್ ಬಿಟ್ರೆ ಬದುಕು ಹೇಗಾಗತ್ತೆ, ಎಲ್ಲವನ್ನು ಅಂದ್ರೆ ಯಾವುದು? ಹಾರ ಹಾಕೊಳ್ಳುವುದು, ಗಂಧ ಸವರಿಕೊಳ್ಳುವುದು, ಹೂ ಮುಡಿಯುವುದು, ಸೆಂಟ್ ಹಾಕೊಳ್ಳುವುದು, ಗಂಧ ಪೂಸುವುದು, ಸುಮ್ನೆ ಈಗ ಕೆಲವೆಲ್ಲ ಕಾಮನೆಗಳು ಅಂತ. ಹೂಮಾಲೆ ಹಾಕೊಳ್ಳೋದು ತಪ್ಪು ಅಂತ ಹೇಳಲೇ ಇಲ್ಲ. ಮುಂದೆ ಭಾಗವತ ಒಂದು ಕಡೆ ತ್ವಯೋಪಭೂಕ್ತ ಸ್ರಗ್ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಛಿಷ್ಟ ಭೋಜನೋದಾಸಾಹ ತವ ಮಾಯಾಂ ಜಯೇಮಹಿ ಅಂತ ಉದ್ಧವನ ಬಾಯಿಯಲ್ಲಿ ಕೃಷ್ಣನನ್ನ ಕಳುಹಿಸಿಕೊಡುವ ಮಾತು ಬಂದಾಗ, ಅಥವಾ ಕೃಷ್ಣ ತನ್ನನ್ನೇ ಹೊರಡು ಅಂತ ಹೇಳುವ ಹೊತ್ತಿಗೆ ನಿನ್ನ ಕೊರಳಿಗೆ ಬಿದ್ದ ಮಾಲೆಯನ್ನ, ನಿನ್ನ ಮೈಗೆ ಪೂಸಿ ಉಳಿದ ಚಂದನವನ್ನ ನೀನು ಉಂಡ
ಪದಾರ್ಥದ ಉಳಿದ ಶೇಷವನ್ನ ನಾವು ಉಣ್ಣುವುದಕ್ಕೆ ನಿರಂತರ ಕಾಯ್ತಾ ಇರ್ತೇವೆ ಅಂತ ಹೇಳ್ತಾನೆ. ಹಾಗಾದ್ರೆ ಇಲ್ಲಿ ಏನು ಹೇಳಿದ್ದು? ಹಾರ ಹಾಕೊಳ್ಳುವುದಿಲ್ಲ ಅಂದ್ರೆ ಹಾರ ಹಾಕೊಳ್ಳುವ ಶೋಕಿ ಇರಬಾರದು. ದೇವರ ಪ್ರಸಾದ ಅಂತ ಸಿಕ್ಕಿತಾ, ಹಾಕೊಳ್ಳೋಣ. ಅದು ನಮ್ಮನ್ನು ಕಾಡಬಾರ್ದು. ಒಂದ್ ದಿವಸ ಹಾರ ಇಲ್ಲ ಅಂದ್ರೆ ನನ್ನ ಅಸ್ತಿತ್ವವೇ ಇಲ್ಲ. ಕೆಲವರಿಗೆ ಸ್ಟೇಜ್ ಮೇಲೆ ಬರ್ಬೇಕಾದ್ರೆ ಕೆಲವೆಲ್ಲ ಅವರ ಆ ಗುರುತಿನ ವಸ್ತುಗಳಿರ್ತವೆ. ಅವರು ತಾವಾಗಿ ತಮ್ಮ ಗುರುತನ್ನ ಏನು ಉಳಿಸ್ಕೊಂಡಿಲ್ಲ. ಆದ್ರಿಂದ ಅವರ ಕೈಯಲ್ಲಿರುವ ಮೈಯಲ್ಲಿರುವ ಯಾವುದೋ ಒಂದು ಆಯುಧವೋ ಆಭರಣವೋ ಬಟ್ಟೆಯೋ ಅಥವಾ ವೇಷವೋ ಮೇಕಪ್ಪೋ ಇನ್ನೊಂದರಿಂದ ತಮ್ಮನ್ನ ಗುರುತಿಸಿಕೊಳ್ತಾರೆ. ಅವ್ರು ಹಾಗೆ ಬರದೇ ಇದ್ರೆ ಅವರನ್ನು ಅವರು ಅಂತ ಗುರುತಿಸುವುದೇ ಇಲ್ಲ. ಹೀಗೆ ಆ ಪರಿಮಳದ ಒಂದು ಹುಚ್ಚಾಟ, ಮೈಗೆ ಬಗೆ ಬಗೆಯ ಸೆಂಟ್ಗಳನ್ನ ಹಾಕೊಳ್ಳುವ ಹುಚ್ಚಾಟ, ಅಥವಾ ತನ್ನನ್ನು ಎಲ್ಲರೂ ನೋಡಿ ಮೆಚ್ಚಬೇಕು ಅಂತನ್ನುವಂತ ಹುಚ್ಚಾಟ, ಅದಕ್ಕಾಗಿ ಬಗೆ ಬಗೆಯ ಆ ನಾಟಕೀಯ ಮಾತುಗಳು, ನಾಟಕೀಯ ನಡೆಗಳು, ನಾಟಕೀಯ ನಟನೆಗಳು, ಏನೇನನ್ನು ಮೈ ಮೇಲೆ ರೂಢಿಸಿಕೊಂಡು ಓಡಾಡುವ ಹುಚ್ಚು ಸಾಹಸ ಬೇಡ. ಆಭರಣಗಳು ಬೆರಳಿಗಿದ್ದಷ್ಟು, ಎಷ್ಟು ಬೆರಳಿದೆಯೋ ಅಷ್ಟಕ್ಕೂ ಆಭರಣಗಳನ್ನ ಹಾಕೊಳ್ಳುವ ಒಂದು ಹುಚ್ಚು. ಏನ್ ಈಗ ಒಟ್ಟು ಏನ್ ಹೇಳ್ತಾರೆ ಅಂದ್ರೆ, ಎಲ್ಲವೂ ಇದ್ರೂ ತೊಂದ್ರೆ ಇಲ್ಲ, ಆದ್ರೆ ಅದು ಇಲ್ಲದೆ ಇದ್ರೆ ನನಗೆ ಇರ್ಲಿಕ್ಕೆ ಆಗಲ್ಲ ಅನ್ನುವ ಕಾಮನೆಗಳಿದೆಯಲ್ಲ, ಅದನ್ನ ತ್ಯಾಗ ಮಾಡಬೇಕು. ಅದಿದ್ದಾಗಿದ್ದಾಗ ನಾಗರ ಹಾವು ಸಿಕ್ಕಿತು, ಯಾವುದೋ ಒಂದು ಹುತ್ತ ಹಾಕೊಂಡು ಮಲ್ಕೊಳ್ತು. ಯಾವುದೋ ಒಂದು ಜಗಲಿ ಸಿಕ್ಕಿತು, ಬಂದು ಬಿದ್ದುಕೊಂಡ. ಅಂದ್ರೆ ಇದು ತೀರಾ ಆ ಅಸಂಬದ್ಧ ಅಂತ ಅನ್ನಿಸಬಹುದು. ಮನೆ ಮಾರು ಇತ್ಯಾದಿ ಎಲ್ಲವನ್ನೂ ಕೂಡ ತೊರೆದು ಬದುಕುವ ಹಾಗೆ ಒಬ್ಬನ ಸ್ಥಿತಿ ಬಂತು ಅಂತಂದಾಗ, ಇದು ಅಷ್ಟರ ಮಟ್ಟಿಗೆ ಹೋಗ್ಲಿಕ್ಕೆ ಆಗದೆ ಇದ್ದಾಗ್ಲೂ ಅದರ ನೆಕ್ಸ್ಟ್ ಲೆವೆಲ್ ಅಲ್ಲಿ ತಾನೇ ಅತಿಥಿಯಂತೆ ಮನೆಯಲ್ಲಿ ಇದು ದೇವರ ಮನೆ ಎನ್ನುವ ಪ್ರಜ್ಞೆಯ ಜೊತೆಗೆ ಬದುಕುವುದು ಅಂತಂದಾಗ, ಆಗ ಆ ಬಯಕೆಗಳನ್ನ ತೊರೆದು ಅಂತ ಅನ್ನೋ ಅರ್ಥಕ್ಕೆ ಹೊಂದುತ್ತೆ. ಅಥವಾ ಸಿದ್ಧಿಗಳು ಸಿಗಬೇಕು, ಸ್ವರ್ಗ ಸಿಗಬೇಕು, ಆ ಸೌಂದರ್ಯವನ್ನ ಅನುಭವಿಸಬೇಕು, ಪ್ರಕೃತಿಯನ್ನ ಆಸ್ವಾದಿಸಬೇಕು, ಬಗೆ ಬಗೆಯ ಹಣ್ಣು ಸಿಹಿ ತಿನಿಸುಗಳನ್ನ ಅಥವಾ ರುಚಿಕಟ್ಟಾದ ಪದಾರ್ಥಗಳನ್ನ ಸವಿಯಬೇಕು. ಏನೇನು ಒಬ್ಬೊಬ್ಬರಿಗೆ ಒಂದೊಂದು ತರದ ಆಸೆಗಳಿರ್ತವೆ. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಬಿಟ್ಟು ಬದುಕುವ. ಒಂದು ದಿವಸ ಬರೀ ಗಂಜಿ ಸಿಕ್ಕಿತು ಅಂದ್ರೆ ಅವತ್ತು ಎಲ್ಲ ಒಂಥರ ಅಸಮಾಧಾನ, ಎಲ್ಲರ ಮೇಲೂ ಅಸಮಾಧಾನ, ಎಲ್ಲದರ ಮೇಲೂ ಅಸಮಾಧಾನ. 1.5 ಇಂಚಿನ ನಾಲಿಗೆಗೆ ಯಾಕಷ್ಟು ತುರಾತುರಿ ಅನ್ನೋದು ಅವ್ರ ಯೋಚನೆಗೆ ಬರಲ್ಲ. ಅದು ನಮ್ಮ ಜನ್ಮಸಿದ್ಧ ಹಕ್ಕು. ಅದಕ್ಕೆ ಪ್ರಸಾದದ ಹೆಸರು ಕೊಟ್ಟು ನನಗೆ ಪ್ರಸಾದ ಸಿಗಲಿಲ್ಲ ಅನ್ನುವ ಗಲಾಟೆಯನ್ನ ನಾಲಿಗೆಯ ರುಚಿಯ ಬದಲಾಗಿ ಮಾತನಾಡುವ ನಮ್ಮನ್ನೇ ನಾಲಿಗೆಗಾಗಿ ಕಟ್ಟಿ ಹಾಕುವ ಮತ್ತು ನಮ್ಮನ್ನ ಬಾಧಕಗಳಿಗೆ ಒಡ್ಡುವ ಬಯಕೆಗಳನ್ನ ತೊರೆದು ಸರ್ವಾನ್ನ ಕಾಮಾನ್ನ ತ್ಯಕ್ತುವ, ಚತುರ್ಮುಖನಿಂದ ಹಿಡಿದು ಹುಲ್ಲುಕಡ್ಡಿಯ ತನಕದ ಎಲ್ಲ ಸೊತ್ತುಗಳು ಕೂಡ ಜಗತ್ತಿನಲ್ಲಿ ಅನಿತ್ಯ, ಅಸಾರ, ಅವುಗಳು ಶಾಶ್ವತ ಅಲ್ಲ ಅನ್ನುವ ಎಚ್ಚರವನ್ನ ಇಟ್ಟುಕೊಂಡು ಅವುಗಳಿಂದ ಏನನ್ನೂ ಶಾಶ್ವತವಾಗುವ ಸ್ಥಿತಿಗೆ ಬಯಸದೆ, ಅವುಗಳು ಬಂದಲ್ಲಿ ಇದ್ದಲ್ಲಿ ಜೊತೆಗೆ ಸೇರಿದಲ್ಲಿ ಹೊಂದ್ಕೊಂಡು ಹೋಗ್ತಾ ಇರುವುದಷ್ಟೇ ಹೊರತು, ಅವುಗಳಿಂದಾಗಿ ನನ್ನ ಪ್ರಯಾಣ ಅಂದ್ರೆ ಗುರುಗಳಾಗಿ ಅವರನ್ನ ಗೌರವಿಸಲೇಬೇಕು, ಅವರನ್ನ ಆತುಕೊಳ್ಳೇಬೇಕು, ಅವರಿಗೆ ಭಗವಂತನ ಸೇವಕರು ಅನ್ನೋ ದೃಷ್ಟಿಯಿಂದ ನನಗೆ ನೀವು ಗುರುಗಳಾಗಿ ಸಿಕ್ಕಿದ್ದೀರಿ ಅಂತ ಭಾವಿಸ್ಬೇಕು. ಆದ್ರೆ ಅದು ಶಾಶ್ವತವಾದ ಪದವಿಯನ್ನ ಕೊಡುವುದಕ್ಕೆ ಅವರೆಲ್ಲ ಸಮರ್ಥರು ಅಂತ ಭಾವಿಸಿ ಸರ್ವೋತ್ತಮತ್ವೇನ ಅವರಲ್ಲಿ ಚಿಂತನೆಯನ್ನು ನಡೆಸದೆ, ಕೇವಲ ಅವರೂ ಕೂಡ ನಮ್ಮಂತೆಯೇ ನಮಗಿಂತ ಗುಣದಲ್ಲಿ, ಅವರ ಸಾಮರ್ಥ್ಯದಲ್ಲಿ, ಯೋಗ್ಯತೆಯಲ್ಲಿ ತುಂಬಾ ದೊಡ್ಡವರು, ಆದ್ರೆ ದೇವರಷ್ಟಲ್ಲ
ದೊಡ್ಡವರು ಅನ್ನುವುದು ದೇವರ ಎದುರು ಅಲ್ಲ ಅನ್ನೋದು ಗೊತ್ತಿರಬೇಕು ಅಂತ ಹೇಳಿದ್ದು. ಹಾಗೆ ಅಂಥ ಬೇಡದ ಬಯಕೆಗಳನ್ನೆಲ್ಲ, ಅದೃಷ್ಟ ಕಾಮನೆಗಳನ್ನೆಲ್ಲ ತೊಡದೆ ತೊರೆದು, ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಈಗ ಯಾವುದೇ ಭೋಗಗಳನ್ನು ಬಯಸಲ್ಲ, ಆದ್ರೆ ಹಿಂದೆ ಅನುಭವಿಸಿದ ಭೋಗಗಳು ನೆನಪಾಗಿ ಕಸಿವಿಸಿ ಆಗುವಂತೆ ಮಾಡುತ್ತೆ. ಅಂಥ ಆಲೋಚನೆಗಳನ್ನ ಮತ್ತೆ ಮತ್ತೆ ತಂದು ನಮ್ಮ ದಾರಿ ಕೆಡುವಂತೆ ಮಾಡುತ್ತೆ. ಇಂಥ ಸ್ಥಿತಿಯಲ್ಲೂ ಕೂಡ ನಿರ್ಲಿಪ್ತನಾಗಿ ಬದುಕುವುದು ಅತ್ಯಂತ ಅನಿವಾರ್ಯ. ಅಶೇಷತಃ ಕಾಮಾನ್ನ ತ್ಯಕ್ತ್ವ ಅಂತ ಅದಕ್ಕೋಸ್ಕರ ಹೇಳಿದ್ದು. ಹಳೆಯ ನೆನಪು, ಹಗಲು ಕನಸು, ಜೊತೆಗೆ ಈಗ ಬೇಕೆನ್ನುವ ವರ್ತಮಾನದ ಸೋಗು, ಇದೆಲ್ಲವೂ ಕೂಡ ಮನುಷ್ಯನನ್ನ ಬಯಕೆಗಳ ಬೇಗೆಯಲ್ಲಿ ಬೇಯಿಸಿ ಅವನ ಸ್ಥಿತಿಯನ್ನ ಅವನಿಗೆ ಅಪರಿಚಿತವಾಗುವಂತೆ ಮಾಡುವ ದುಸ್ಥಿತಿ ಬರಬಹುದು. ಅದಕ್ಕಾಗಿ ಅಶೇಷತಃ ಕಾಮಾನ್ನ ಸರ್ವಾನ್ನ ತ್ಯಕ್ತ್ವ, ಮೊದಲು ಸಂಕಲ್ಪ ಪ್ರಭವವಾದ ಕಾಮನೆಗಳನ್ನು ಅಂತ ಹೇಳಿದ್ರು. ಅದು ಕೇವಲ ಯಾವುದೋ ಒಂದು ಕಾಲದಲ್ಲಿ ತೊರೆದು ನಾನೆಲ್ಲ ತೊರೆದಿದ್ದೇನೆ, ಈಗಲೇ ನನಗೆ ಬಿಡುಗಡೆಯ ದಾರಿ ತೋರಲಿ ಅಂತ ಆಕ್ಷೇಪಿಸಿದರೆ ಅದು ಒಂದು ದಿನದ, ಒಂದು ಹೊತ್ತಿನ, ಒಂದು ವಿಷಯದ ಬಗೆಗಿನ ವೈರಾಗ್ಯಕ್ಕೆ ಫಲವಾಗಿ ಕೊಡುವ ಸಂಗತಿ ಅಲ್ಲ. ಸರ್ವ ವಿಧವಾದ ಬಾಧಕಗಳೆನಿಸಿದ ಬಯಕೆಗಳ ತೊರೆಯುವುದು ಅತ್ಯಂತ ಅನಿವಾರ್ಯ. ಹೇಗೆ ಸಾಧ್ಯ ಅದು? ಆಗತ್ತಾ? ಹೇಳಲಿಕ್ಕೆ ಆಯ್ತು, ಆದ್ರೆ ನಡೆಸ್ಲಿಕ್ಕಾಗತ್ತಾ? ಯೋಚಿಸ್ಲಿಕ್ ಬಂತು, ಆದ್ರೆ ರೂಢಿಸ್ಕೊಳ್ಲಿಕ್ಕಾಗತ್ತಾ? ಕೇಳಿಸಿಕೊಂಡು ಗೊತ್ತಾಯ್ತು, ಆದ್ರೆ ಗೊತ್ತಾದದ್ದನ್ನ ಜೋಡಿಸ್ಕೊಳ್ಳಿಕ್ಕಾಯ್ತಾ ಅಂದ್ರೆ ಅದಕ್ಕೆ ಅವ್ರು ಹೇಳ್ತಾರೆ, ಮನಸ್ಸು ಅಂತ ನಮಗೊಂದು ಕೊಟ್ಟಿದ್ದಾನೆ, ಅದು ಇಂದ್ರಿಯಗಳೆಂಬ ಕುದುರೆಗಳನ್ನ ನಿಯಂತ್ರಿಸ್ಲಿಕ್ಕಿರುವಂತಹ ಲಗಾಮ್. ಮನಃ ಪ್ರಗ್ರಹಮೇವಚ ಇಂದ್ರಿಯಾಣಿ ಹಯಾನಾಹು, ಇಂದ್ರಿಯಗಳನ್ನ ಕುದುರೆಗಳು ಅಂತ ಹೇಳಿದ್ದಾರೆ. ಮನಸ್ಸು ಅವುಗಳನ್ನ ಹಿಡಿದಿಡುವ ವಾಘೆಗಳು. ಆ ವಾಘೆಗಳಿಗೆ ಹಿಂದಕ್ಕೆ ಎಳೆದರೆ ನಿಲ್ಲಿಸುವ ತಾಕತ್ತಿದೆ, ಸ್ವಲ್ಪ ಸಲುಗೆ ಬಿಟ್ರೆ ಮುಂದಕ್ಕೆ ಹೋಗುವ ಸೂಚನೆ ಇದೆ. ಮನಸ್ಸು ಯಾವಾಗ್ಲೂ ಬಿಟ್ಟೇ ಇರುತ್ತೆ, ಆದ್ರಿಂದ ಬೇಕಂದಲ್ಲಿಗೆ ಹೋಗುವ ದುರವಸ್ಥೆ ಆ ಇಂದ್ರಿಯಗಳಿಗೆ ಒದಗುತ್ತೆ. ಆ ವಾಘೆಯನ್ನು ಹಿಂದಕ್ಕೆ ಎಳೆದಾಗ ಹೋಗಬಾರದ ಕಡೆಗೆ ಕುದುರೆಗಳು ಹೋಗದಂತೆ ತಡೆಯುವಂತೆ ಮನಸ್ಸು ತಡೆದರೆ ಬೇಡದ ವಸ್ತುಗಳಿಗೆ ಬಲಿಯಾಗದಂತೆ ಇಂದ್ರಿಯಗಳನ್ನ ಹಿಮ್ಮೆಟ್ಟಿಸುವ ಶಕ್ತಿ ಅತ್ಯಂತ ಸಹಜವಾದದ್ದು. ನಾವು ಮನಸ್ಸನ್ನ ಸಡ್ಲು ಬಿಟ್ಟಿದ್ದೇವೆ, ಹಾಗಾಗಿ ಇಂದ್ರಿಯಗಳು ಲಂಗು ಲಗಾಮಿಲ್ದೆ ಎಲ್ಲೆಂದರಲ್ಲಿ ಓಡ್ತಾ ಇದೆ. ಯಾವ ಮನಸ್ಸಿನಿಂದ ಇಂದ್ರಿಯಗಳು ಹುಚ್ಚೆದ್ದು ಓಡುತ್ತಾವೋ, ಅಂದ್ರೆ ಆ ಮನಸ್ಸು ಸಡಿಲ ಬಿಡುವುದು ಅಂದ್ರೆ ಅದರಲ್ಲಿರುವ ಆಸೆಗಳನ್ನೆಲ್ಲ ಇಂದ್ರಿಯಗಳ ಮೇಲೆ ಹೇರಿ ಬಿಡುತ್ತೆ. ಕನೆಕ್ಷನ್ ಇದೆ, ಕೇವಲ ಅದು ಒಂದು ಹಗ್ಗ ಮಾತ್ರ ಅಲ್ಲ, ಅದು ಒಂದು ಸಂಪರ್ಕ ಸಾಧನ ಉಳ್ಳ ವಯರ್ ಇದ್ದ ಹಾಗೆ. ಆ ವಯರ್ನಲ್ಲಿ ಮನಸ್ಸು ಏನೆಲ್ಲ ಹಿಂದೆ ಕಂಡಿತ್ತೋ ಅದು ಇಲ್ಲೂ ಸಿಗುತ್ತೆ ಅನ್ನುವ ಆಸೆಯನ್ನ ಕಣ್ಣಿಗೆ ಹುಟ್ಟಿಸುತ್ತೆ, ಕಿವಿಗೆ ಹುಟ್ಟಿಸುತ್ತೆ, ನಾಲಿಗೆಗೆ ತಂದು ಕೊಡುತ್ತೆ, ಮುಟ್ಟುವುದಕ್ಕೆ ಅಪೇಕ್ಷೆ ಪಡುತ್ತೆ. ಪ್ರತಿಯೊಂದು ಇಂದ್ರಿಯಕ್ಕೂ ಕೂಡ ತನ್ನೊಳಗೆ ಇರುವಂತಹ ತಯಾರಿಸಿದ ಮಂಡಿಗೆಗಳನ್ನೆಲ್ಲ ಇಂದ್ರಿಯಗಳಿಗೆ ಬಡಿಸಿ ಅದನ್ನು ನಿಜವಾಗಿ ಪಡೆದು ತಾನು ಸಂತೋಷ ಪಡುವುದಕ್ಕಾಗಿ, ನೆನಪಿನ ಬುತ್ತಿಯಲ್ಲಿ ಸಂಗ್ರಹಿಸಿಕೊಳ್ಳುವುದಕ್ಕಾಗಿ ಇಂದ್ರಿಯಗಳನ್ನ ಜಾಡಿಸಿ ಜಾಡಿಸಿ ಮುಂದಕ್ಕೆ ಕಳುಹಿಸುತ್ತೆ. ಸಿಕ್ಕಿದಲ್ಲೆಲ್ಲ ಓಡುತ್ತೆ ಮನಸ್ಸು. ಅದು ತಾನು ಓಡ್ಲಿಕ್ಕೆ ಆಗುದಿಲ್ಲ ಅನ್ನೋದಕ್ಕೋಸ್ಕರ ಇಂದ್ರಿಯ ಗ್ರಾಮಗಳನ್ನೇ ಓಡಿಸುತ್ತೆ. ಅದಕ್ಕೆ ಅವ್ರು ಹೇಳಿದ್ರು, ಇಂದ್ರಿಯಗಳು ಹುಚ್ಚೆದು ಓಡಿದುವು ಯಾವ ಮನಸ್ಸಿನ ಪ್ರೇರಣೆಯಿಂದ ಇಂದ್ರಿಯಗಳಿಗೆ ಹುಚ್ಚಾಟ ಹುಟ್ಟಿತೋ ಅದೇ ಮನಸ್ಸಿನಿಂದ ಅರಿವು ಬಂದಾಗ ಇವೆಲ್ಲ ಶಾಶ್ವತ ಅಲ್ಲ, ಇದರಲ್ಲಿರುವಂತಹ ಸುಖ ಕ್ಷಣಿಕ, ಇದಕ್ಕೆ ಬೇಕಿರುವ ಸತ್ಯ ಭಗವಂತ,
ಈ ತರ ಮನಸ್ಸಿಗೆ ಒಂದಿಷ್ಟು ಟ್ರೈನಿಂಗ್ ಮಾಡಿದ್ರೆ, ಇವೆಲ್ಲವೂ ತಾತ್ಕಾಲಿಕವಾದದ್ದು, ಜನ್ಮಾಂತರಗಳಲ್ಲಿ ಋಣ ಇದ್ರೆ ಮಾತ್ರ ಒದಗುವಂಥದ್ದು, ಅಥವಾ ಸಾತ್ವಿಕವಾದ ಚಿಂತನೆಯಾಗಿದ್ರೆ ಮಾತ್ರ ಅದು ನಮಗೆ ಭಗವದ್ ದರ್ಶನಕ್ಕೆ ಸಹಕಾರಿಯಾದದ್ದು ಅನ್ನುವ ಎಚ್ಚರಗಳನ್ನೆಲ್ಲ ಮನಸ್ಸಿಗೆ ಧೃತಿಗೃಹೀತೆಯ ಬುದ್ಧಿಯ, ವಿವೇಕದಿಂದ ಕೂಡಿದ ಆಲೋಚನೆಗಳಿಂದ ಮನಸ್ಸನ್ನು ಪ್ರೇರೇಪಿಸಿದ್ರೆ ಆ ಮನಸ್ಸು ಇಂದ್ರಿಯಗಳನ್ನ ನಿಯಂತ್ರಿಸುತ್ತದೆ. ಮನಸ್ಸನ್ನು ಸಡಿಲು ಬಿಟ್ಟೇ ಇಂದ್ರಿಯಗಳು ವಿಷಯದತ್ತ ಓಡುತ್ತವೆ. ಹುಲ್ಲುಗಾವಲು ಕೂಡ ಕಾಡು ಕುದುರೆಗಳಿಗೆ ಲಗ್ಗೆ ಇಡಬೇಕು ಅಂತ ಅನ್ನಿಸುವ ಜಾಗ. ಆದ್ರಿಂದ ಅದು ಓಡುತ್ತೆ. ಅದರ ಸಹಜ ಗುಣ ಅದು. ಒಂದು ವಸ್ತುವನ್ನ ನೋಡುತ್ತೆ, ಮನಸ್ಸಿಗೆ ಅದು ಟ್ರಾನ್ಸ್ಫರ್ ಮಾಡುತ್ತೆ. ಓ, ಇಷ್ಟು ಅದ್ಭುತವಾದ ಜಾಗದಲ್ಲಿ ಒಂದೇ ನಿಮಿಷ ಇರುವುದು ಅಂದ್ರೆ ಏನು, 1 ಗಂಟೆ ಕಳಿಬೇಕಿಲ್ಲಿ ಅಂತ ಕಾಲಿಗೆ ಬುದ್ಧಿ ಹೇಳುತ್ತೆ, ಕೈಗೆ ಆ ಹೂಗಳನ್ನು ತಗೋ ಅನ್ನುತ್ತೆ, ಕಣ್ಣಿಗೆ ನೋಡು ಅನ್ನುತ್ತೆ, ಕಿವಿಗೆ ಅದರ ಸುತ್ತಮುತ್ತ ಇರುವ ಅನೇಕ ಸದ್ದುಗಳ ಹಿನ್ನೆಲೆ ಸಂಗೀತವನ್ನ, ಪ್ರಾಕೃತಿಕ ಗೀತವನ್ನ ಸ್ವೀಕರಿಸು ಅಂತ ಹೇಳುತ್ತೆ. ತಿನ್ಲಿಕ್ಕೆ ಏನಾದ್ರೂ ಸಿಕ್ಕಿದ್ರೆ ಅದನ್ನ ಬಾಯಿಗೆ ಹಾಕು ಅನ್ನುತ್ತೆ. ಮುಟ್ಲಿಕ್ಕೆ ಸಿಕ್ಕಿ ಸಂತೋಷ ಆದರೆ ಅದನ್ನು ಮುಟ್ಟಿ ಸುಖ ಪಡು ಅನ್ನುತ್ತೆ. ಹೀಗೆ ಇಂದ್ರಿಯಗಳು ಮನಸ್ಸಿನಿಂದ ಪ್ರೇರಣೆಗೊಂಡು ತನ್ನ ಸುತ್ತ ಇರುವ ಪ್ರತಿಯೊಂದು ವಸ್ತುಗಳ ಮೇಲೂ ಸಡಿಲವಾಗಿ ಹಾರಾಡುತ್ತಾ ತನಗೆ ಬೇಕಿರುವ ಸೌಖ್ಯವನ್ನು ಹೊಂದುವ ಅನನ್ಯ ಪ್ರಯತ್ನವನ್ನು ಮಾಡುತ್ತಾನೆ ಇರುತ್ತೆ. ಹೀಗೆ ಪ್ರಯತ್ನ ಹೆಚ್ಚಿದಂತೆ ಮನಸ್ಸು ಹೆಚ್ಚು ದುರ್ಬಲವಾಗ್ತಾ ಹೋಗುತ್ತೆ. ಬೇಕಾದ್ದೆಲ್ಲ ಸಿಗುತ್ತೆ ಅನ್ನೋ ಅಭ್ಯಾಸ ಆಗುತ್ತೆ. ಮನಸ್ಸಿರುವುದೇ ತನಗೆ ಬೇಕಾದ್ದನ್ನ ಕೊಡ್ಲಿಕ್ಕೆ ಅನ್ನುವ ನಿಶ್ಚಯ ಮಾಡುತ್ತೆ. ಯಾವತ್ತೋ ಒಂದ್ ದಿವಸ ಈ ಮನಸ್ಸು ತಮಗೆ ಬೇಕಾದನ್ನ ಕೊಡ್ಲಿಕ್ಕೆ ಹಿಂದೇಟ್ ಹಾಕ್ತಾ ಇದೆ ಎಂದಾಗ ಆ ಮನಸ್ಸಿನ ಮೇಲೆ ಕೋಪ ಬರುತ್ತೆ. ಆ ಮನಸ್ಸು ಕೂಡ ತಾನು ಬುದ್ಧಿಯಿಂದ ನಿಯಂತ್ರಣಕ್ಕೆ ಒಳಪಡುವ ಹೊತ್ತಿಗೆ ಬುದ್ಧಿ ದುರ್ಬಲವಾಗುವಂತೆ ಅಥವಾ ತಾನು ಅದರ ಮಾತು ಕೇಳಲಿಕ್ಕೆ ಆಗದಂತೆ ಹಠ ಮಾಡುವುದು, ಇಂದ್ರಿಯಗಳಿಂದ ಅದನ್ನು ಹೆಚ್ಚಿಸುವುದು ಅಥವಾ ಕೈಕಾಲುಗಳಿಂದ ಅದನ್ನು ಬಡಿಯುವುದು, ಇನ್ನೇನೋ ಒಂದನ್ನ ಮಾಡಿ ತನ್ನ ಅಸಮ್ಮತಿಯನ್ನು, ಅಸಹಕಾರವನ್ನು ಕೊಡ್ತಾ ಹೋಗುತ್ತೆ. ಮನಸ್ಸಿನಿಂದ ಅವುಗಳನ್ನ, ಆ ಭಾವನೆಗಳನ್ನ, ಅದರ ಇತಿಮಿತಿಗಳನ್ನ ಅರ್ಥೈಸಿಕೊಂಡು ಕಡಿವಾಣ ಹಾಕುವುದರ ಮೂಲಕ ಬಿಗಿಗೊಳಿಸಬೇಕು. ಆ ಇಂದ್ರಿಯಗಳೇ ಕುದುರೆಗಳು, ನೀನು ಹೇಳಿದಂತೆ ಕೇಳಬೇಕು. ಮನಸೈವ ವಿನಿಯಮ್ಯ ಸಮಂತತಃ. ಇದು ಎಲ್ಲ ವಿಷಯಕ್ಕೂ ಕೂಡ, ಕಣ್ಣಿನ ವಿಷಯಕ್ಕಿರ್ಬೋದು, ಕಿವಿಯ ವಿಷಯಕ್ಕಿರ್ಬೋದು, ಬಾಯಿಯ ವಿಷಯಕ್ಕಿರ್ಬೋದು, ಕೊನೆಗೆ ಮನಸ್ಸನ್ನೇ ಇಂದ್ರಿಯಗಳಾಗಿ ವಿಭಾಗ ಮಾಡಿ ಮನಸ್ಸು ಎಲ್ಲ ಕಡೆಗೆ ಹೋಗಿ ಬರುವ ಹಗಲುಗನಸು ಅಂತ ಹೇಳ್ತೇವಲ್ಲ, ಎಲ್ಲೂ ಹೋಗಿರಲ್ಲ. ಇಲ್ಲೇ ಕೂತ್ಕೊಂಡು ಮನಸ್ಸಿನಲ್ಲೇ, ಮನಸ್ಸು ಕಣ್ಣಿನ ರೂಪವನ್ನ ಪಡೆದು ಅನೇಕ ವಸ್ತುಗಳನ್ನ ತನ್ನಿಂದಲೇ ತಯಾರು ಮಾಡಿ ತಾನೇ ನೋಡಿ ಖುಷಿ ಪಡುತ್ತೆ. ಅಲ್ಲೇ ಹಾಡಿ ತಾನೇ ಸಂಗೀತದ ನಾದವನ್ನ ಕೇಳುತ್ತೆ. ಅಲ್ಲೇ ಅಡುಗೆ ಮಾಡಿ ತಾನೇ ತಿನ್ನುವ ಸೌಖ್ಯವನ್ನೂ ಮನಸ್ಸು ಕೆಲವೊಮ್ಮೆ ಅನುಭವಿಸುತ್ತೆ. ಆಗ ಬಾಯಲ್ಲಿ ನೀರು ಬರುತ್ತೆ. ಮನಸ್ಸಿನಲ್ಲಿ ಇನ್ನಷ್ಟು ಅದನ್ನು ಪಡೆಯಲೇಬೇಕೆನ್ನುವ ಹಂಬಲ, ಕಣ್ಣಿಗೆ ಸದಾ ಜಾಗೃತವಾಗಿರುವಂತದ್ ಕಂಡ್ರೆ ತಗೋ, ಅಂಥದ್ ಕೇಳಿದ್ರೆ ಅದನ್ನ ಸ್ವೀಕರಿಸು, ಅಂಥದ್ ಮುಟ್ಲಿಕ್ಕೆ ಸಿಗಿದ್ರೆ ತಗೊಂಡ್ ಬಾ ಅಂತೆಲ್ಲ ಮನಸ್ಸು ಒಳಗಿನಿಂದ ಬೆಂದು ತನಗಾದ ಆ ಆಸೆಗಳ ಸ್ಫೋಟವನ್ನ ಆಗ ಪಕ್ಕದಲ್ಲಿ ಇಲ್ಲ ಅನ್ನುವ ಕಾರಣಕ್ಕೆ ಅದು ಸುಮ್ಮನಾಗತ್ತೆ ಹೊರತು, ಒಳಗಿನಿಂದಲೇ ಬೇಯ್ತಾ 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 ಉಳಿದ ಇಂದ್ರಿಯಗಳನ್ನ ಕಾವು ಕೊಟ್ಟು ಮೊಟ್ಟೆ ಒಡೆದು ಮರಿಗಳಾಗಿಸಿ ಹೋಗಬೇಕೆಂದಲ್ಲಿಗೆ ಅಂತ ಇಂದ್ರಿಯಗಳನ್ನ ಹರಿಯಬಿಡುತ್ತೆ. ಇದು ಬಹಳ ಅಪಾಯಕಾರಿ. ಅದರಿಂದಾಗಿ ಧೃತಿಗೃಹೀತೆಯ ಬುದ್ಧಿಯ ಅನ್ನೋದು ಮತ್ತೆ ನಮಗೆ ಬಹಳ ಅಗತ್ಯವಾದ ಸಂಗತಿ ಅಂತ ಗೊತ್ತಾಗುತ್ತೆ. ಇಂದ್ರಿಯಗಳೇ ಮುಖ್ಯವಾಗಿ ನಮಗೆ ಸಾಧನೆಗೆ ಬೇಕಾದ ಆ ದಾರಿಯನ್ನ ಕ್ರಮಿಸುವ ಮುಖ್ಯ ಸಾಧನಗಳು. ಹಾಗಾಗಿ ಜ್ಞಾನೇಂದ್ರಿಯಗಳು, ಅದರಲ್ಲೂ ಜ್ಞಾನೇಂದ್ರಿಯ, ನಾವು ಸಾಗುವ ದಾರಿಗೆ, ಸಾಗ್ಲೇಬೇಕಾದ, ಮುಟ್ಲೇಬೇಕಾದ ಗುರಿಗೆ ಕಾರಣವಾದದ್ದು ಕೈಕಾಲುಗಳು ಅನ್ಕೊಂಡ್ರೆ ಅದು ಹೊರಗಿನ ಪ್ರಪಂಚದಲ್ಲಾಯ್ತು. ಒಳಗಿನ ಪ್ರಪಂಚದಲ್ಲಿ ಹೀಗೆ
ನಡೆದಾಡುವ ಪ್ರಶ್ನೆ ಬರುವುದಿಲ್ಲ. ಮನಸ್ಸು ಎಷ್ಟು ಭಗವಂತನಿಗೆ ಹತ್ತಿರ ಆಯಿತು, ಎಷ್ಟು ಮನಸ್ಸು ಕೊಳೆಯನ್ನ ತೊಳೆದುಕೊಂಡು ಸ್ವಚ್ಛವಾಗಿ ಭಗವಂತನ ಬಿಂಬವನ್ನ ತನ್ನಲ್ಲಿ ಮೂಡಿಸಿಕೊಂಡಿತು ಅನ್ನುವುದು ಸಾಧನೆಯ ಮಟ್ಟವನ್ನ ಹೇಳುತ್ತೆ. ಅದು ಮನಸ್ಸು ಅಂದಾಗ ಈ ಹೊರಗಿನ ಮನಸ್ಸು ಮತ್ತೆ ಕೊಳೆಯನ್ನು ಜೋಡಿಸಿಕೊಳ್ಳುತ್ತೆ, ಮತ್ತೆ ಮಸುಕಾಗುತ್ತೆ, ಮತ್ತೆ ಭಗವಂತನ ಅರಿವು ಮರೆಯಾಗುತ್ತೆ. ಆದ್ರಿಂದಾಗಿ ಈ ಮನಸ್ಸು ಯಾವ ಒಳಮನಸ್ಸಿನಿಂದ ಪ್ರಚೋದಿತವೋ ಆ ಮನಸ್ಸು ಜಾಗೃತವಾಗುವಂತೆ ಮಾಡುವುದೇ ಸಾಧನೆಯ ಮುಖ್ಯ ಘಟ್ಟ. ಹಾಗಾಗಿ ಜ್ಞಾನೇಂದ್ರಿಯಗಳು ಕಣ್ಣು, ಕಿವಿ, ನಾಲಿಗೆ, ಮೂಗು, ತೊಗಲು ಇವೆಲ್ಲ ಮುಖ್ಯವಾದ ಅರಿವು ಕೊಡುವ ಇಂದ್ರಿಯಗಳು. ಆದರೆ ಇದಕ್ಕೆ ಸಹಕಾರವಾಗಿ ಕೈ, ಕಾಲು, ಮಾತು ಮತ್ತು ಮಲಮೂತ್ರ ವಿಸರ್ಜನೆಯ ಜಾಗಗಳು. ಇಂದ್ರಿಯ ಗ್ರಾಮ ಅಂದಾಗ ಮಲಮೂತ್ರ ವಿಸರ್ಜನೆಯ ಜಾಗ ಯಾಕೆ ಬೇಕು ಅಂತ ನಮಗೆ ಅನ್ನಿಸಬಹುದು. ಅದು ಮೋಕ್ಷದಲ್ಲಿ ಏನು ಉಪಯೋಗ ಇಲ್ಲಲ್ವಾ ಅಂತ. ಯಾಕಂದ್ರೆ ಅಲ್ಲಿ ಮಲವೂ ಇರಲ್ಲ, ಮೂತ್ರವೂ ಇರಲ್ಲ. ದೇಹದಲ್ಲಿ, ಜೀವಭೂತವಾದ ದೇಹದಲ್ಲಿ ಇದೆಲ್ಲ ಅನಗತ್ಯ. ಅಲ್ಲಿ ಅರಿವು ಮಾತ್ರ ಮುಖ್ಯ ಆಗುತ್ತೆ, ಆನಂದ ಮಾತ್ರ ಮುಖ್ಯ ಆಗುತ್ತೆ. ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶದಿಂದ ಉಂಟಾದ ಶರೀರದಲ್ಲಿ ಮಾತ್ರ ಹಸಿವು, ಬಾಯಾರಿಕೆ, ತಿಂದ ಪದಾರ್ಥಗಳ ವಿಸರ್ಜನೆ. ಆದ್ರೆ ಅಲ್ಲಿ ಇಂತಹ ಹೊರಗಿನ ಪದಾರ್ಥಗಳ ಸೇವನೆಯೇ ಇಲ್ಲ. ಆದ್ರಿಂದ ಅದರ ಅವಶ್ಯಕತೆಯೇ ಇಲ್ಲ ಅನ್ನುವ ಹಾಗೆ ಕಾಣುತ್ತೆ. ಆದ್ರೆ ಅದು ಈಗಂತೂ ನಮಗೆ ಉಪಯುಕ್ತ ಅನ್ನುವ ಅರ್ಥದಲ್ಲಿ, ಮುಂದೆ ಅದರ ಉಪಯೋಗ ಇಲ್ಲದೆ ಇದ್ರು ಆ ಇಂದ್ರಿಯಗಳ ಕಡಿವಾಣವನ್ನು ನಾವು ಪಡೆಯಬೇಕಾದ್ದು, ಕಡಿವಾಣವನ್ನು ಹಾಕಬೇಕಾದದ್ದು ಅತ್ಯಂತ ಅಗತ್ಯ. ವಿಶಿಷ್ಟವಾದ ನಿಯಂತ್ರಣ ಬೇಕು ಅಂತ ಹೇಳಿದ ಕೃಷ್ಣ. ಮನಸೈವ ವಿನಿಯಮ್ಯ, ಬರೀ ಯಮ್ಯ, ನಿಯಮ್ಯ, ವಿನಿಯಮ್ಯ, ನಿರಂತರವಾಗಿ ಹಿಡಿದಿಟ್ಟು ವಿಶಿಷ್ಟವಾದ ರೀತಿಯ ನಿಯಂತ್ರಣ ಬೇಕು. ಅದು ನಾವು ಬ್ಲಾಕ್ ಮಾಡಿದಾಗೆ ಕಣ್ಣು ಮುಚ್ಚಿ ಬಿಡುದು, ಕಿವಿಗೆ ಹತ್ತಿ ಇಡುದು, ಮೂಗು ಬಂದ್ ಮಾಡುದು, ನಾಲಿಗೆ ಅಲ್ಲಾಡದಂತೆ ಅದನ್ನು ಸ್ಥಿರಗೊಳಿಸುವುದು, ಈ ರೀತಿ ಹೊರಮುಖವಾದ ಇಂದ್ರಿಯಗಳ ತಡೆಯುವಿಕೆಯಿಂದ ಒಳಗಿನ ಇಂದ್ರಿಯಗಳಲ್ಲಿ ಜ್ಞಾನೇಂದ್ರಿಯ ಇರ್ಬೋದು, ಕರ್ಮೇಂದ್ರಿಯ ಇರ್ಬೋದು, ಮನಸ್ಸಿರ್ಬೋದು, ಇವುಗಳಲ್ಲಿ ಯಾವುದೇ ಚಟುವಟಿಕೆಗಳು ನಿಂತು ಹೋಗುವುದಿಲ್ಲ. ಒಳಗಿನ ಇಂದ್ರಿಯಗಳಲ್ಲಿ ಚಟುವಟಿಕೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಆದ್ರೆ ವಿ ಅನ್ನುವ ಶಬ್ದದಿಂದ ಪರಮಾತ್ಮನ ಎಚ್ಚರದ ಜೊತೆಗೆ ನಿಯಂತ್ರಿಸುವುದು ನಾನಲ್ಲ, ಭಗವಂತನೇ ಇದನ್ನು ನಿಯಂತ್ರಿಸಬೇಕಾದವನು, ನನ್ನ ಮನಸ್ಸಿನ ಮೂಲಕ ಅವನೇ ನಿಯಂತ್ರಣ ಮಾಡುವುದು, ನನಗೆ ಕೊಟ್ಟ ಮನಸ್ಸಿನಿಂದ ಅವನೇ ನಿಯಂತ್ರಿಸಿ ನನ್ನ ವಶಕ್ಕೆ ತಂದು ಕೊಡುವವನು ಅನ್ನುವ ಎಚ್ಚರದಲ್ಲಿ ಇದ್ರೆ ಆಗ ವಿನಿಯಮ್ಯ. ವಿನಾ ನಿಯಮ್ಯ. ವಿ ಅಂದ್ರೆ ಪಕ್ಷಿ ಪರಮಾತ್ಮನೋ, ಪರಮಾತ್ಮನಿಗೆ ವಿ ವಿಷ್ಣು ಅನ್ನುವುದು ಅಬ್ರಿವೇಶನ್. ಅದರಿಂದಾಗಿ ವಿಶಿಷ್ಟನಾದ ಭಗವಂತ ನಿಯಂತ್ರಣ ಶಕ್ತಿಯನ್ನು ಮನಸ್ಸಿಗೆ ಕೊಟ್ಟು ಆ ಮೂಲಕ ಬಾಹ್ಯ ಮತ್ತು ಆಂತರ ಇಂದ್ರಿಯಗಳನ್ನ ಜಾಗೃತಗೊಳಿಸುವುದಷ್ಟೇ ಅಲ್ಲದೆ ನಿಯಂತ್ರಣದಲ್ಲಿರಿಸುವುದು ಅತ್ಯಂತ ಮುಖ್ಯ. ಅದು ಸಮಂತತಃ ಚಿಂತಿಸಲೇಬೇಕಾದ ಸಂಗತಿ. ಅದು ಸಮಂತತಃ ಅನ್ನೋದು ಅಂದ್ರೆ ಎಲ್ಲಾ ರೀತಿಯಿಂದಲೂ ಕೂಡ ಅಂತ. ಯಾಕೆಂದ್ರೆ ಒಂದು ಕಡೆ ಅಂದ್ರೆ ಒಟ್ಟೊಟ್ಟಿಗೆ ಆಗ್ಬೇಕಾದ ಕೆಲಸ, ಅದಕ್ಕೆ ಸಮಂತತಃ ಅನ್ನುವ ಶಬ್ದವನ್ನು ಬಳಸಿದ್ರು. ಅದು ಯಾವತ್ತೋ ಒಂದು ಹೊತ್ತಿಗೆ ಆಗುವಂಥದ್ದಲ್ಲ, ಅದು ಒಂದು ಆ ಇಂದ್ರಿಯಕ್ಕೆ ಸಂಬಂಧಿಸಿದ್ದಲ್ಲ. ಎಟ್ ಎ ಟೈಮ್ ಕಣ್ಣು ಒಂದ್ ಕಡೆ ಓಡುತ್ತೆ, ಕಿವಿ ಒಂದ್ ಕಡೆ ಓಡುತ್ತೆ, ನಾಲಿಗೆ ಇನ್ನೊಂದು ಹೇಳುತ್ತೆ. ಎಲ್ಲವನ್ನು ಒಟ್ಟೊಟ್ಟಿಗೆ ನಿಭಾಯಿಸುವುದು ತುಂಬಾ ಸವಾಲಿನ ಕೆಲಸ. ಆದ್ರೆ ಆ ಸವಾಲನ್ನ ಒಪ್ಕೊಳ್ಬೇಕು ಅಂತ ಹೇಳ್ತಾನೆ ಕೃಷ್ಣ. ಸಮಂತತಃ ಒಟ್ಟೊಟ್ಟಿಗೆನೆ ನಾದವನ್ನ ಕೇಳಬೇಕು ಅಂತ ಕಿವಿ, ರೂಪವನ್ನ ಕಾಣಬೇಕು ಅಂತ ಕಣ್ಣು, ಯಾಕಂದ್ರೆ ಅದು ಮರಳು ಮಾಡಿಬಿಟ್ಟಿದೆ ಕಣ್ಣನ್ನ.
ಕಿವಿಯನ್ನ ಸೆಳೆದು ಬಿಟ್ಟಿದೆ. ಬಾಯಲ್ಲಿ ನೀರೂರಿಸುವ ತಿನಿಸು, ಮನಸ್ಸು ಸೆಳೆಯುವಂತಹ ಸೆಂಟೋ ಅಥವಾ ಇನ್ನೇನಾದ್ರೂ ದುಡ್ಡಿನ ಗಂಟೋ ಅಥವಾ ಬಾಯಲ್ಲಿ ಬೇಕು ಅಂತನಿಸುವ ಪೆಪ್ಪರ್ಮೆಂಟೋ, ಏನೋ ಒಂದು, ಇನ್ನು ಭಾವನೆಗಳ ನಂಟು, ವ್ಯಾಮೋಹದ ಅಂಟು, ಒಂದೊಂದು ಕೂಡ ಒಂದೊಂದು ರೀತಿಯಲ್ಲಿ ಒಂದೊಂದು ಇಂದ್ರಿಯವನ್ನ ಮನಸ್ಸು, ಕೆಲವೊಮ್ಮೆ ಮನಸ್ಸೇ ಲಗ್ನವಾಗಿ ಒಂದಕ್ಕೆ ತನ್ನನ್ನ ಒಪ್ಪಿಸಿಕೊಂಡು ಭಗ್ನವಾಗುವ ಪ್ರಸಂಗ ಬರ್ತಾನೆ ಇರುತ್ತೆ. ಅದರಿಂದಾಗಿ ಈ ಎಲ್ಲವೂ ಕೂಡ ಮನಸ್ಸಿನ ಮೇಲೆ, ಇಂದ್ರಿಯಗಳ ಮೇಲೆ ದಾಳಿ ಮಾಡುವಂಥವುಗಳು. ಅದಿದ್ದೇ ಇರುತ್ತೆ, ಅದು ಇದ್ದದ್ದೇ ತಪ್ಪಲ್ಲ. ಮೈ ನವಿರೇಳಿಸುವಂತಹ ಸ್ಪರ್ಶ, ಬಿಟ್ಟು ಬಿಡ್ಲಿಕ್ಕೆ ಇಷ್ಟ ಇಲ್ಲದೆ ಇರುವ ನಾಲಿಗೆಯ ಮೇಲಿನ ರುಚಿ ಪದಾರ್ಥಗಳ ಹಿಡಿತ, ಈ ಚಾಪಲ ಕೆಲವರಿಗೆ ಮಾತೇ ಚಾಪಲ. ಮಾತಾಡ್ತಾ ಇರ್ಬೇಕು, ಏನಾದ್ರೂ ಒಂದು ಮಾತಾಡ್ತಾ ಇರ್ಬೇಕು, ಏನಾದ್ರೂ ಒಂದು ನೋಡ್ತಾ ಇರ್ಬೇಕು. ಅದು ಒಂದು ಈ ರೀಲ್ ಅನ್ನುವ ಅಥವಾ ಯಾವುದೇ ಯಂತ್ರಗಳಲ್ಲಿ ನಾವು ವಿಷಯಗಳನ್ನ ಸಂಗ್ರಹಿಸುವ ನೆಪದಲ್ಲಿ ಅದರೊಳಗೆ ಪ್ರವೇಶ ಮಾಡಿದರೆ ಅದು ನಮ್ಮ ಸಮಯವನ್ನು ಹೇಗೆ ತಿನ್ನತ್ತೆ ಅಂತಲೇ ಗೊತ್ತಾಗುದಿಲ್ಲ. ಕಣ್ಣಿಗೆ ಹೊಸ ಹೊಸ ಫ್ರೇಮ್ಗಳಲ್ಲಿ, ಹೊಸ ಹೊಸ ಬಣ್ಣಗಳಲ್ಲಿ, ಹೊಸ ಹೊಸ ವಿಷಯಗಳ ಅತ್ಯಂತ ಸಂಕ್ಷಿಪ್ತವಾದ ಸಮಯದಲ್ಲಿ ಬಹಳ ತನಗೆ ಉಪಯುಕ್ತವಾದ ವಿಷಯ ಅಂತ ಭ್ರಮೆ ಬರುವ ರೀತಿಯಲ್ಲಿ ಒಂದಾದ್ಮೇಲೆ 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 ಅದು ಒಂದೇ ಫ್ರೇಮ್ ಅಲ್ಲಿ 15 ನಿಮಿಷ ಇದೆ ಅಂದ್ರೆ ಯಾರು ನೋಡ್ಲಿಕ್ಕೆ ಹೋಗಲ್ಲ. ಅದೇ ವಿಷಯವನ್ನ ಫ್ರೇಮ್ ಬದಲಾಯಿಸ್ತಾ ಮನಸ್ಸಿಗೆ ಹೊಸತನವನ್ನ ಅನುಭವಿಸಲಿಕ್ಕೆ ಬೇಕಿರುವ ಬದಲಾವಣೆಯನ್ನು ಕಲ್ಪಿಸ್ತಾ, ಆದ್ರೆ ಆ ಬದಲಾವಣೆ ಏನೂ ಅಲ್ಲ, ಅದು ಕೇವಲ ಒಂದು ತಂತ್ರಜ್ಞಾನದ ಪ್ರಭಾವ ಅಂತ ಗೊತ್ತಾಗದ ರೀತಿಯಲ್ಲಿ, ಗೊತ್ತಾದ್ರೂ ಕೂಡ ಅದನ್ನೇ ಮೆಚ್ಚಿಕೊಳ್ಳುವ ರೀತಿಯಲ್ಲಿ ಮನಸ್ಸನ್ನು ಹಿಡಿದಿಡುವ ಯಾಂತ್ರಿಕ ವಿಧಾನಗಳಿವೆಯಲ್ಲ, ಅದನ್ನೇ ಸ್ಟಡಿ ಮಾಡ್ಲಿಕ್ಕೋಸ್ಕರ ಕೋಟಿಗಟ್ಟಲೆ ಖರ್ಚು ಮಾಡಿರ್ತಾರೆ. ಮನಸ್ಸನ್ನ ದಾರಿ ತಪ್ಪಿಸುವುದು ಹೇಗೆ ಅಂದ್ರೆ, ದಾರಿ ತಪ್ಪಿಸುವುದನ್ನ ಉದ್ದೇಶ ಅವರ ವ್ಯಾಪಾರ. ಮನಸ್ಸಿರುವುದೇ ದಾರಿ ತಪ್ಪಿಸ್ಲಿಕ್ಕೆ. ಅದರಿಂದಾಗಿ ನಮ್ಗೆ ವ್ಯಾಪಾರ ಆಗುತ್ತೆ. ನೀವು ಇದೆಲ್ಲ ನೋಡಬೇಡಿ, ಇದರಿಂದ ನಿಮ್ಮ ಮನಸ್ಸು ಹಾಳಾಗುತ್ತೆ ಅಂತ ಯಾರು ಹೇಳ್ತಾರೆ? ಯಾವ ಕಂಪನಿ ಹೇಳುತ್ತೆ? ಸಂಸ್ಥೆಗಳು ಹೇಳ್ತವೆ? ಯಾರು ಹೇಳಲ್ಲ. ಅದು ಅವನಿಗೆ ಗೊತ್ತಾಗಿ ಇದರಿಂದ ನಾನು ಪಾರಾಗಬೇಕು ಅಂತ ಅವನಿಗೆ ಗೊತ್ತಾಗುತ್ತೆ. ಅವ್ರು ಅದಕ್ಕೋಸ್ಕರನೇ ಸ್ಟಡಿ ಮಾಡಿರ್ತಾರೆ. ಯಾವ ಪದಾರ್ಥವನ್ನ ತಿಂದ್ರೆ ನಾಲಿಗೆಗೆ ಅದರ ಬಡ್ಸಿನಲ್ಲಿ ಒಂದು ರುಚಿಕರವಾದ ಆಸ್ವಾದದ ನೆನಪು ಗಟ್ಟಿಯಾಗಿ ಉಳಿಯುತ್ತೋ ಅಂತ ಕೆಲವು ಪದಾರ್ಥಗಳನ್ನ ಮಿಕ್ಸ್ ಮಾಡಿದರೆ ನಾಳೆಯಿಂದ ಅದೇ ಪದಾರ್ಥ ಬೇಕು ಅಂತ ನಾಲಿಗೆ ಕೇಳಲಿಕ್ಕೆ ಶುರು ಮಾಡುತ್ತೆ.